ಎಲ್ಲ ಬಸ್ ಆಟೋ ನಿಲ್ದಾಣಗಳಲ್ಲಿ ದುಡಿಮೆಗೆ ಅವಕಾಶ ಕೊಡಿ. ತಿಪಟೂರು ಆಟೋ ಚಾಲಕರ ಅಸೋಸಿಯೇಷನ್ನಿಂದ ಆಗ್ರಹ. ತಿಪಟೂರು ವಲಯ 1 ಹಾಗೂ 2ರ ವ್ಯಾಪ್ತಿಯಲ್ಲಿ ಬರುವ ಬಸ್ ನಿಲ್ದಾಣದಲ್ಲಿ ಎಲ್ಲ ಆಟೋ ಚಾಲಕರಿಗೆ ದುಡಿಮೆಗೆ ಅವಕಾಶವಿದೆ ಎಂದು ನ್ಯಾಯಾಲಯ ಆದೇಶವನ್ನ ನೀಡಿದೆ. ಆದರೆ ಆದೇಶದ ಪಾಲನೆಯಾಗ್ತಾ ಇಲ್ಲ ಎಂದು ತಿಪಟೂರಿನ ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಚಾಲಕರ ಸಂಘದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಪ್ಪ ಶಾಂತಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಂದು ಆಟೋ ನಿಲ್ದಾಣದ ಚಾಲಕ ಮತ್ತೊಂದು ಆಟೋ ನಿಲ್ದಾಣಕ್ಕೆ ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಹಾಗೂ ಸಾರಿಗೆ ಇಲಾಖೆ ತಕ್ಷಣ ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಯದಿದ್ದರೆ ಆಟೋ ಚಾಲಕರು ಹಾಗೂ ಅವರ ಕುಟುಂಬದ ಸದಸ್ಯರು ಮತದಾನ ಬಹಿಷ್ಕಾರ ಮಾಡ್ತೇವೆ, ಧರಣಿ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ತಿಪಟೂರು ಆಟೋ ಚಾಲಕರಲ್ಲಿ ಎಲ್ಲಾ ಜನಾಂಗದವರು ಆಟೋ ಓಡಿಸ್ತಾ ಇದ್ದಾರೆ. ಆದರೆ ನಮ್ಮ ಪರಿಶಿಷ್ಟ ಜಾತಿಯ ಹುಡುಗರು ಸಹ ಆಟೋಗಳು ತಂದು ಆಟೋದಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈಗ ನಮಗೆ ಕೆಲವು ವಿಚಾರಗಳನ್ನ ನಾವು ಮೊನ್ನೆ ಸ್ಟೇಷನ್ ಅಲ್ಲಿ ಭಾನುವಾರ ಮೀಟಿಂಗ್ ಮಾಡಬೇಕಾದ್ರೆ ಈ ಆಟೋ ಚಾಲಕರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಆಟೋ ಚಾಲಕರು ಅವರ ಇರುವ ತೊಂದರೆಗಳನ್ನ ಹೇಳಿಕೊಂಡಿದ್ದಾರೆ. ಆದರೆ ಪೊಲೀಸರು ಸಕಾರಾತ್ಮಕವಾಗಿ ಆಯ್ತು ನಿಮ್ಗೆಲ್ಲ ಅನುಕೂಲ ಮಾಡ್ತೀವಿ ಅಂತಲೂ ಸಹ ನಮ್ಮ ಎದುರಿಗೆ ಹೇಳಿದ್ದಾರೆ. ಅದರಂತೆ ಈಗ ನಾವೇನು ಈಗ ಆಟೋ ಚಾಲಕರು ಅವ್ರ ನೋವುಗಳನ್ನ ಹೇಳಿಕೊಂಡಿದ್ದಾರೆ, ಅದು ಇವತ್ತು ಅವರು ಜೀವನ ಮಾಡೋಕ್ಕೋಸ್ಕರ ಆಟೋಗಳನ್ನ ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ಕೆಲಸಗಳನ್ನ ಬಿಟ್ಟು ಸಹ ಇವತ್ತು ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಆಟೋಗಳನ್ನ ತಂದು ಆಟೋದಲ್ಲಿ ದುಡಿಮೆ ಮಾಡಿಕೊಂಡು ಮನೆ ಸಂಸಾರ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಅಲ್ಲಿ ಯಾರೇ ಆಗಲಿ ಇದು ಸಾರ್ವಜನಿಕರು, ಯಾರು ಸೊತ್ತಲ್ಲ. ಬಸ್ ಸ್ಟ್ಯಾಂಡು ಯಾರು ಸೊತ್ತಲ್ಲ, ಯಾರು ಬೇಕಾದ್ರೂ ಯಾವ ವೆಹಿಕಲ್ ಬೇಕಾದ್ರೂ ನಿಲ್ಲಿಸ್ಕೊಂಡು ಜೀವನ ಮಾಡೋಕೆ ಅವಕಾಶ ಇದೆ. ಯಾರು ಆ ರೀತಿ ತೊಂದರೆ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕಿ ನಾವು ಮಾಡಬೇಕಾಗುತ್ತೆ. ಅದರಿಂದ ಆಟೋ ಚಾಲಕರು ಯಾರೇ ಆಗಲಿ ಅವ್ರಿಗೆ ಬಂದಂತವ್ರಿಗೆ ಅವ್ರಿಗೂ ಏನು ಲೈನಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಏನು ನೀವು ಇಲ್ಲಿ ಬರಬೇಡಿ, ಇಲ್ಲಿ ನಮ್ದೇ ಇದು ಆಟೋ ಸ್ಟ್ಯಾಂಡ್ ಅಂತ ಹೇಳೋ ಅವಕಾಶ ಯಾರಿಗೂ ಇಲ್ಲ. ಯಾಕೆಂದ್ರೆ ಯಾರು ಸೊತ್ತಲ್ಲ, ಇದು ಸಾರ್ವಜನಿಕರ ಜಾಗ ಆಗಿರೋದ್ರಿಂದ ಎಲ್ಲರಿಗೂ ಅವಕಾಶ ಇದೆ. ಇದನ್ನ ಕೂಡಲೇ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಾಗಲಿ, ಪೊಲೀಸ್ನವರ ಸಬ್ ಇನ್ಸ್ಪೆಕ್ಟರ್ಗಳೇ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು, ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇತ್ತ ಆಟೋ ನಿಲ್ದಾಣದಲ್ಲಿ ರಾಜಕೀಯ ಒಳ ನುಸುಳಿದ್ದು ಸ್ಥಳೀಯ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಸಮಸ್ಯೆ ಬಗೆಹರಿಸುವ ಬದಲು ಮತ ರಾಜಕಾರಣ ಮಾಡ್ತಿದ್ದಾರೆ. ಹಲವು ಬಾರಿ ಮನವಿಯನ್ನ ಕೊಟ್ಟರೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಮತ್ತಿಕಟ್ಟ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ನಗರ ಭಾಗದಲ್ಲಿ ಈ ಆಟೋದರಿಗೆ ಬಹಳ ತೊಂದರೆ ಆಗಿದೆ. ಈ ಪಟ್ಟಭದ್ರರು ಮತ್ತೆ ಸೀನಿಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಸ್ಟ್ಯಾಂಡ್ಗಳಲ್ಲೂ ಈಗ ಕೆಲವರು ಹೊಸಬರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ತುಂಬಾ ಗಲಾಟೆ ಗದ್ದಲಗಳನ್ನ ಮಾಡಿಕೊಂಡು ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಆದ ಕಾರಣ ಈ ವಿಚಾರವಾಗಿ ಪೊಲೀಸ್ ಇಲಾಖೆಗೆ ನಾವು ಹೇಳೋದೇನಂದ್ರೆ ಆಟೋ ಚಾಲಕರಿಗೆ ಈ ತಿಪಟೂರಿನ ಭಾಗದ ಎಲ್ಲಾ ಜಾಗದಲ್ಲೂ ಪ್ರವೇಶ ಮಾಡಿಕೊಂಡು ಅವರಿಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದೆ ಅಲ್ಲಿ ನಾವು ಹೊಸಬ್ರು ಬಂದ್ರೆ ಸ್ಟ್ಯಾಂಡ್ ಅಲ್ಲಿ ಯಾರನ್ನು ಹಾಕಕ್ ಬಿಡಲ್ಲ. ನಾವು 20,000-30,000 ಕಟ್ಟಿ ಗಾಡಿ ಲೋನ್ ಹಾಕುತ್ತೆ, ಎಲ್ಲೂ ಬಾಡಿಗೆ ಎಲ್ಲ ಕಂತು ಕಟ್ಟಕ್ಕೆ ಪ್ರಾಬ್ಲಮ್ ಇದೆಲ್ಲ ಬಂದು ಇದ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರ ಪರವನಿಗೆ ಮಾತಾಡ್ತಾರೆ. ನಮಗೆ ಇಲ್ಲಿ ಮಾತಾಡಕ್ಕೆ ನಮಗೆ ಅವಕಾಶನೇ ಕೊಡ್ತಾ ಇಲ್ಲ. ಇಲ್ಲಿ ಎಲ್ಲೋದ್ರೂ ನಮಗೆ ಇದೇ ಇಲ್ಲ, ಆಟೋ ಸ್ಟ್ಯಾಂಡನ್ನೇ ಹಾಕಕ್ಕೆ ಬಿಡ್ತಾ ಇಲ್ಲ. ಆತರ ಇಲ್ಲಿ ಸ್ವಲ್ಪ ನಮಗೆ ಎಲ್ಲರೂ ಸರಿ ಸಮಾನತೆ ಮಾಡಿಕೊಡಂಗೆ ಇದು ಮಾಡ್ಬೋದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು, ಎಲ್ಲ ಆಟೋ ನಿಲ್ದಾಣದಲ್ಲಿ ದುಡಿಮೆ ಮಾಡಲು ಅವಕಾಶವಿದ್ದು ಅಡ್ಡಿ ಮಾಡಬಾರದೆಂಬ ಆದೇಶವನ್ನ ಹೊರಡಿಸಬೇಕು ಎಂದು ಆಗ್ರಹಿಸಿದ್ರು. ಈ ವೇಳೆ ತಿಪಟೂರಿನ ಅಂಬೇಡ್ಕರ್ ಸೇವಾ ಸಮಿತಿಯ ಮುಖಂಡರು, ಸದಸ್ಯರು ಹಾಜರಿದ್ದರು. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.